ಆದರ್ಶ್ ಅವ್ರನ್ನ ಮಾತನಾಡಿಸ್ಬಿಡ್ತೇನೆ. ಬಿಜೆಪಿಯವರ ಒಂದು ಆರೋಪ, ಸಿದ್ದರಾಮಯ್ಯನವರ ಸರ್ಕಾರ ತೆರಿಗೆಯನ್ನು ಕಲೆಕ್ಟ್ ಮಾಡುವಲ್ಲಿ ವಿಫಲವಾಗಿದ್ದಾರೆ, ಹಾಗಾಗಿ ಈ ಸಾಲ ಅಂತಕ್ಕಂಥದ್ದು ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಬಾರಿ ಬಜೆಟ್ನಲ್ಲೂ ಮುಂದುವರಿಯುತ್ತೆ ಅಂತ ಏನು ಹೇಳ್ತೀರಾ? ಅದು ಆ್ಯಕ್ಚುಲಿ ಬಜೆಟ್ ಅಂದಾಗ ನಾರ್ಮಲಿ ಹಾಗೇ. ಸೊ ಇದು ಒಂದು ಅಂದಾಜು ಲೆಕ್ಕಾಚಾರ ಮಾಡೋದಲ್ಲ. ಸೊ ಎಲ್ಲ ಬಜೆಟಲ್ಲೂ ಹಾಗಾಗುತ್ತೆ. ಅಂದರೆ ನಮಗೆ ಇಷ್ಟು ಆದಾಯ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಅದು ಯಾರ ಮೇಲೆ ಡಿಪೆಂಡ್ ಆಗುತ್ತದೆ? ನಮ್ಮದು ಬೇಸಿಕಲಿ ಸ್ಟೇಟ್ದು ಜಿ ಡಿ ಪಿ ಏನು ಸ್ಟೇಟಿಗೆ ಬರುತ್ತೆ ಅದ್ರ ಮೇಲೆ. ಅಂದರೆ ಇದೆಲ್ಲರೂ ಕಂಪ್ನಿ ನಡೀಬೇಕು, ಆದಾಯ ಬರಬೇಕು, ಆವಾಗಲೇ ಅದೆಲ್ಲ ನಾವು ಅಂದ್ಕೊಂಡಿರೋದಕ್ಕೆ ರೀಚ್ ಆಗೋಕ್ಕಾಗೋದು. ಬಟ್ ಬಜೆಟ್ಗೆ ಆ್ಯಕ್ಚುಲಿಗೂ ಯಾವಾಗಲೂ ವ್ಯತ್ಯಾಸ ಇರುತ್ತೆ. ಬಟ್ ಅವ್ರು ಹೇಳಿದಾಗೆ ಸ್ವಲ್ಪ ವ್ಯತ್ಯಾಸ ಜಾಸ್ತಿನೇ ಇದೆ. ಆ್ಯಕ್ಚುಲಿ ನಾವು ನಿಯರೆಸ್ಟ್ ಆ್ಯಕ್ಚುಲಿಗೆ ಹತ್ತಿರವಾಗಿರಬೇಕು. ಸೊ ಅದು ಪಾಯಿಂಟು. ಅಲ್ಲಿ ಪ್ರಾಬ್ಲಿ ಸ್ವಲ್ಪ ಲ್ಯಾಪ್ಸ್ ಆಗಿದೆ ಅನ್ಬೋದು. ಬಟ್ ಟು ಬಿಗಿನ್ ವಿತ್ ಪಾಸಿಟಿವ್ ನೋಟ್, ನಮ್ಮ ಸ್ಟೇಟ್ ಎಲ್ಲಿದೆ ಅಂತ ಒಂದು ಫ್ಯೂ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ. ಐ ವಿಲ್ ಕಮ್ ಟು ದಿ ಅಗೇನ್, ಐ ವಿಲ್ ಡೀಟೇಲ್ಗೆ ಹೋಗ್ತೀನಿ. ಸೊ ಐ ಮೀನ್ ಕರ್ನಾಟಕ ಬೇರೆ, ನಾವು ಈ ಕರ್ನಾಟಕ ಈಗ ಇಂಡಿಯನ್ ಬಜೆಟ್ ಆದರೆ ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಬೇಕು. ಈ ಕರ್ನಾಟಕ ಅಂದರೆ ಬೇರೆ ಸ್ಟೇಟ್ಸ್ಗೆ ಕಂಪೇರ್ ಮಾಡಿ ನಾವು ನೋಡಿದಾಗಲೇ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಇಂಟರ್ನಲ್ಲಿ ಏನೇ ಮಾತಾಡಿದ್ರು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡಬೇಕು. ಫಸ್ಟ್ ವಿಷಯ, ನಾವು ಪರ್ ಕ್ಯಾಪಿಟಲ್ ಇದೇ ಮೇಯ್ನ್. ಅವ್ರ ಕ್ವಶನ್ಗೂ ಅದು ಉತ್ತರ ಲಿಂಕ್ ಸಿಕ್ಕುತ್ತೆ. ಒಬ್ಬರಿಗೆ ಆದಾಯ ಎಷ್ಟು ವರ್ಷಕ್ಕೆ ಆವ್ರೇಜ್ ತಲಾ ಪರ್ ಕ್ಯಾಪಿಟ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಅದು ನಾವು ಥರ್ಡ್ ಹೈಯೆಸ್ಟಲ್ಲಿದ್ವಿ. ಫಸ್ಟು ಸಿಕ್ಕಿಂ ಬರುತ್ತೆ, 5 lakhs ಸಮಥಿಂಗ್ ವರ್ಷಕ್ಕೆ ಒಬ್ಬನ ಆದಾಯ ಎವರೇಜ್ 5 lakhs ಇದೆ, 5 ಲಕ್ಷ. ಡೆಲ್ಲಿ 4 ಲಕ್ಷ ಚಿಲ್ಲರೆ ಇದೆ, ಕರ್ನಾಟಕ 3 ಲಕ್ಷ ಇದೆ. ಅಂದರೆ ನಾವು ಥರ್ಡ್ ಹೈಯೆಸ್ಟಲ್ಲಿ ಇದ್ದೀವಿ. ಸೊ ಅಲ್ಲಿ ನಾವು ಬೆಟರ್ ಇದ್ದೀವಿ. ಸೆಕೆಂಡ್, ಕರ್ನಾಟಕ ಎಕ್ಸ್ಪೋರ್ಟ್ಸಲ್ಲಿ ತೊಗೊಂಡ್ರೆ ಅಬೌಟ್ 10 lakhs crores ಅಷ್ಟು ನಾವು ಜನ್ರೇಟ್ ಮಾಡ್ತೀವಿ. ಅಂದರೆ ಒಂದು 20% ಟೋಟಲ್ ಇಂಡಿಯಾದ ಎಕ್ಸ್ಪೋರ್ಟ್ ಏನಿದೆ ಅದು ನಮ್ಮ ಕರ್ನಾಟಕದಿಂದನೇ 20% ಆಗುತ್ತೆ. 1/5 ಭಾಗ ಕರ್ನಾಟಕದಿಂದ ಆಗುತ್ತೆ. ಆಮೇಲೆ ಕರ್ನಾಟಕದಲ್ಲಿ FDI, ಫಾರಿನ್ ಏನು ಇನ್ವೆಸ್ಟ್ಮೆಂಟ್ ಬರುತ್ತಲ್ಲ, ನಾವೀಗ FDI ಅಂದರೆ ಒಳ್ಳೊಳ್ಳೆ ಕಂಪ್ನಿಗಳು ಬಂದು ಇನ್ವೆಸ್ಟ್ ಮಾಡ್ತವೆ. ಸೊ ಅದಕ್ಕೆ ಪೂರಕವಾಗಿದೆ ಅಂತ ತೋರಿಸ್ಕೊಳ್ಬೇಕು ಅಂದರೆ ತೋರಿಸ್ಕೊತಾ ಇದೆ. ಯಾಕೆಂದರೆ ಸೆಕೆಂಡ್ ಪೊಸಿಷನಲ್ಲಿ ಇದ್ದೀವಿ ನಾವು. ಮಹಾರಾಷ್ಟ್ರ ಬಿಟ್ಟರೆ ನಾವೇ ಸೆಕೆಂಡ್ ಹೈಯೆಸ್ಟ್ FDI ಬಂದಿರೋದು, ಫಾರಿನ್ ಇನ್ವೆಸ್ಟ್ಮೆಂಟ್ಸು. ಆಮೇಲೆ ಫಿಸ್ಕಲ್ ಡೆಫಿಸಿಟ್ಟು ಇಂಡಿಯಾದಲ್ಲಿ ತೊಗೊಂಡ್ರೆ ನಮಗೆ ಲಿಮಿಟ್ ಕೊಟ್ಟಿರೋದು ಸ್ಟೇಟ್ಸ್ಗೆ 3.5%, 3.5% ಆಫ್ GSDP ಇರ್ಬೋದು ಅಂತ ಲಿಮಿಟ್ ಕೊಟ್ಟಿದ್ದಾರೆ. ಸೊ ನಾವು ಅದ್ರ ಒಳಗಡೆ ಇದ್ದೀವಿ. 3.26%, 2.8, 3. ಆಲ್ಮೋಸ್ಟ್ 3.5 ಒಳಗಡೆ ಇದ್ದೀವಿ. ಅದರಲ್ಲಿ ಒಂದು ಇದಿದೆ ಬಿಡಿ, 1.5% ಓನ್ಲಿ ಪವರ್ ಸೆಕ್ಟರ್ ರಿಫಾರ್ಮ್ಸ್ ಮಾಡಿದ್ರೆ ಮಾತ್ರ ಸಿಗೋದಂತ. ಸೊ ಅದು ಬಿಟ್ಟರೆ ನಾವು ಅದು ಲಿಮಿಟಲ್ಲೇ ಇದ್ದೀವಿ, ಒಳ್ಳೆ ಪೊಸಿಷನಲ್ಲಿದ್ದೀವಿ. ಅನ್ಎಂಪ್ಲಾಯ್ಮೆಂಟ್ ತೊಗೊಂಡ್ರೆ ನೀವು ನಮ್ಮ ಇಂಡಿಯಾದಲ್ಲಿ ಅಬೌಟ್ 8%ವರೆಗೂ ಅನ್ಎಂಪ್ಲಾಯ್ಮೆಂಟ್ ಇದೆ. ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಬೌಟ್ 4% ಇದೆ. ಬಟ್ ಬೇರೆ ರಾಜ್ಯ ಹರಿಯಾಣ, ರಾಜಸ್ಥಾನ, ಬಿಹಾರ್, ಡೆಲ್ಲಿ ಎಲ್ಲ ತೊಗೊಂಡ್ರೆ ಅಂದರೆ ಒಳ್ಳೆ ಪೊಸಿಷನಲ್ಲಿ ಇದ್ದೀವಿ. ಆದರೆ ಪ್ರಾಬ್ಲಮ್ ಒಂದು ಏರಿಯಾ ಒಂದಿದೆ, ಇನ್ನೊಂದು ಪಾಯಿಂಟ್ ಇದೆ ಮೇಜರ್. ಹರಿಯಾಣ 37% ಇದೆ, ರಾಜಸ್ಥಾನ 28%, ಬಿಹಾರ್ 19%, ಡೆಲ್ಲಿ 20% ಅನ್ಎಂಪ್ಲಾಯ್ಮೆಂಟ್ ಇದೆ. ನಾವು ಬರೀ 4% ಇದೆ. ಸೊ ಅನ್ಎಂಪ್ಲಾಯ್ಮೆಂಟ್ ವಿಷಯದಲ್ಲೂ ನಾವು ಬೆಟರ್ ಇದ್ದೀವಿ. GDP ಇದರಲ್ಲಿ ನಮ್ಮ ಸ್ಟೇಟ್ GSDP ತಗೊಂಡ್ರೆ ಈಗ ಅಂಕಿಅಂಶಗಳ ಜೊತೆಗೆ ನಮಗೆ ಕೆಲವು ಸಮಸ್ಯೆಗಳಿದೆ ಮಲಿ ಪಾಟೀಲ್. ಈಗ ಒಂದು ನೋಡಿ, ನೀವು ಕೇಳ್ಕೊಂಡಂತಹ ಸಾಲ ಮನ್ನಾ ಮಾಡಿ ಅಂತಕ್ಕಂಥದ್ದನ್ನ ಆಗಲ್ಲ ಅಂತ ಹೇಳಿದ್ರು. ಹೋಗ್ಲಿ, ಅದ್ರ ಮೇಲೆ ಬಡ್ಡಿ ಮನ್ನಾ ಮಾಡ್ತಾರಾ ಗೊತ್ತಿಲ್ಲ. ನೀವು ಕೆಲವು ಬೆಂಬಲ ಬೆಲೆಗಳನ್ನ ಕೇಳಿದಿರಾ. ಕೊಬ್ಬರಿಗೆ ಬೆಂಬಲ ಬೆಲೆ ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ. ರಬ್ಬರ್ ಬೆಳೆಗೆ ಬೆಂಬಲ ಬೆಲೆ ಬೇಕು ಅಂತ ಅಂದ್ಬಿಟ್ಟು. ಸೊ ಇದನ್ನೂ ಕೂಡ ಮಾಡಲಿಲ್ಲ ಅಂತಂದ್ರೆ ರೈತ ಪರ ಅಂತ ಸರ್ಕಾರಗಳು ಹೇಳ್ಕೊಳ್ತವಲ್ಲ, ಹೇಗೆ ಅದು ಅಂತ ನನ್ನ ಪ್ರಶ್ನೆ. ಈಗ ನೋಡಿ, ರಬ್ಬರ್ಗೂ ಅಷ್ಟೇ ಇದೆ, ಕೊಬ್ಬರಿಗೂ ಅಷ್ಟೇ ಇದೆ. ಆಮೇಲೆ ಜೋಳ, ಉತ್ತರ ಕರ್ನಾಟಕದಲ್ಲಿ ಏನು ಜೋಳ ಬೆಳೀತಾರೆ, ಜೋಳಕ್ಕೂ ಬೆಲೆ ಇಲ್ಲ. ಇವತ್ತು ಖರೀದಿ ಕೇಂದ್ರಗಳು ತೆಗೆದ್ರೆ ಎಷ್ಟೋ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗ್ತದೆ. ನಾವು ಹೋರಾಟ ಮಾಡ್ತಾನೆ ಇದ್ದೀವಿ, ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇವತ್ತು ಖರೀದಿ ಕೇಂದ್ರಗಳದ್ದು ಬಹಳ ಅವಶ್ಯಕತೆ ಇದೆ. ಕಟಾವು ಪ್ರಾರಂಭ ಆದ ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕು. ಯಾಕಂದ್ರೆ ಅಷ್ಟೊತ್ತಿಗೆ ಕಟಾವು ಪ್ರಾರಂಭ ಆದ ಕೂಡಲೇ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ದೋಗ್ಬಿಡ್ತಿತ್ತು. ಇವತ್ತು ಜೋಳದ ಬೆಲೆ 3,500 ಇದ್ದದ್ದು ಇವತ್ತು 2,500 ಇದೆ. ಒಂದು ಕ್ವಿಂಟಲ್ಗೆ 1,000 ರೂಪಾಯಿ ಕಡಿಮೆ ಆದರೆ ರೈತ ಹೆಂಗ ಇದು ಮಾಡಬೇಕು? ಅದನ್ನ ಮಾಡಬೇಕು ಮೊದಲು. ಭಾಳ ಕಷ್ಟ ಇದೆ. ಈಗ ಅದ್ರ ಬಗ್ಗೆ ಯಾರು ಇವತ್ತು ಗಮನ ಹರಿಸ್ತಾ ಇಲ್ಲ. ಈಗ ಬೆಲೆ ಕುಸಿತ ಆದಂಥ ಸಂದರ್ಭದಲ್ಲಿ ಮಾರ್ಕೆಟ್ ಇನ್ವೆನ್ಷನ್ ಮಾಡಬೇಕು ಸರ್ಕಾರ. ಇವತ್ತು ಅನೇಕ ಸಂದರ್ಭದಲ್ಲಿ ಈರುಳ್ಳಿ ಬೆಳೆಗಾರದು ಅಷ್ಟೇ ಆಗಿದೆ. ಇವತ್ತು ಬೆಳ್ಳುಳ್ಳಿ 400 ರೂಪಾಯಿಗೆ KG ಆಗಿದೆ. ರೈತರ ಕೈಯಲ್ಲಿ ಬೆಳೆ ಇಲ್ಲ. ಈ ತೊಗರಿ ಏನಂತಂದರೆ 11,000 12,000 ಆಗಿದೆ. ಬರಗಾಲದಿಂದ ಉತ್ಪನ್ನನೇ ಇಲ್ಲ, ಹಿಂಗಾಗಿದೆ. ಯಾವದಕ್ಕೆ ಇವತ್ತು ಜೋಳ ಬೆಳೆದಿದ್ದಾರೆ, ಭತ್ತ ಬೆಳೆದಿದ್ದಾರೆ, ಅದಕ್ಕೂ ಅಷ್ಟೇ ಇದೆ. ಎಲ್ಲ ರೀತಿಯಿಂದ ಏನಂತಂದರೆ ಸರ್ಕಾರಗಳು ರೈತನ ಏನಂತಂದರೆ
ಬಹಳ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸಿದ್ದಾರೆ. ಒಂದು ಸ್ವಲ್ಪ ಉಸಿರಾಡಕ್ಕಾದ್ರೂ ನಿಮ್ಗೆ ಅವಕಾಶ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಿಖೇತ್, ಈಗ ಕೇಂದ್ರದಿಂದ ದುಡ್ಡು ಬರಲಿಲ್ಲ, ನಮ್ಮ ಪಾಲಿನ ತೆರಿಗೆ ದುಡ್ಡು ಬರಲಿಲ್ಲ, ಬರ ಪರಿಹಾರವನ್ನು NDRF ಇಂದ ಕೊಡಲಿಲ್ಲ, ಈ ಥರದ ಹೋರಾಟನ ಡೆಲ್ಲಿನಲ್ಲೂ ಕೂಡ ತಾವು ಮಾಡಿದ್ರಿ. ಒಂದು ವೇಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೇಂದ್ರದಿಂದ ದುಡ್ಡು ಬಂದಿದ್ದೇ ಆಗಿದ್ದಿದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅನುಕೂಲ ಆಗ್ತಿತ್ತ ಹಾಗಾದ್ರೆ ಅಂತ? ಖಂಡಿತ ಆಗ್ತಿತ್ತಲ್ವ ಸರ್. ಈಗ ರಾಜ್ಯ ಸರ್ಕಾರದ ಮೇಲೆ ಇರುವಂತಹ ಹೊರೆ ಕಡಿಮೆ ಆಗ್ತಾ ಇತ್ತು. ಓಕೆ, ಕೇಂದ್ರ ಸರ್ಕಾರಕ್ಕೆ ಈಗ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೀವು ಘೋಷಿಸಿದ್ರೆ ಅವ್ರು ಮಂಡಿಸಿರುವಂತ ಯಾವುದೇ ಬಜೆಟ್ ನೋಡಿ, ಜನಪ್ರಿಯವಾದದ್ದ ಅಥವಾ ಯಾವುದೇ ಆದ್ರೂ ಕೂಡ ಅವ್ರು ಹೇಳುವ ಪ್ರತಿಯೊಂದರಿಗೂ ಕೂಡ ಕರ್ನಾಟಕ ರಾಜ್ಯದ ಪಾಲಿದೆ. ಈಗ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರವೇ ಪೂರ್ಣ ಹಣ ಕೊಡಲ್ಲ, ಕರ್ನಾಟಕ 25% ರಾಜ್ಯ ಸರ್ಕಾರ, 75% ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು. ಐ ಥಿಂಕ್ ಜಲ್ ಜೀವನ್ ಮಿಷನ್ 25% ಅಷ್ಟೇ ಇರೋದ, 40% ಇದೆ, 40:60 ಇದೆ ಸರ್. 46. ಹೌದೌದು. ಜಲ್ ಜೀವನ್ ಮಿಷನ್ಗೆ 40% ದುಡ್ಡನ್ನು ನಾವು ಕರ್ನಾಟಕದಿಂದ ಕೊಡ್ತೀವಿ, 60% ಅವ್ರು ಕೊಡ್ತಾರೆ. ನೀವು ಈ ದೇಶದ ಯಾವುದೇ ಘೋಷಣೆಗಳನ್ನು, ಉದಾಹರಣೆಗೆ ಅವರು ಟಾಯ್ಲೆಟ್ ಅನ್ನು ನಾವು ಕಟ್ಟಿದ್ವಿ ಅಂತ ಹೇಳ್ತಾರೆ. ಪ್ರತಿ ರಾಜ್ಯವೂ ಕೂಡ ತನ್ನ ಪಾಲಿನ ದುಡ್ಡನ್ನ ಟಾಯ್ಲೆಟಿಗೆ ಕೊಡ್ತಾ ಇದೆ. ಇವತ್ತು ಗೃಹ ನಿರ್ಮಾಣ ಯೋಜನೆ ಬಗ್ಗೆ 25-75% ಅವರೇಜ್ ಅಲ್ಲಿ ರಾಜ್ಯ ಸರ್ಕಾರಗಳು ಹಣವನ್ನು ಕೊಡ್ತಾ ಇದ್ದಾವೆ. ಅದೇ ರೀತಿ ಇವತ್ತು ಅಕ್ಕಿ ಕೊಡೋ ವಿಚಾರದಲ್ಲಿ ಕೂಡ ರಾಜ್ಯ ಸರ್ಕಾರ ಹಣ ಕೊಡುತ್ತೆ. ಸೊ ಎಲ್ಲವನ್ನೂ ಕೂಡ ಕೇಂದ್ರ ತನ್ನದೇ ಸಂಪೂರ್ಣವಾಗಿ ಅಂತ ಕೊಡ್ತಾ ಇರುವಂತ ಯಾವ ಇದು ಕೂಡ ಇಲ್ಲ. ಹೀಗಿರಬೇಕಾದ್ರೆ ಒಂದು ರಾಜ್ಯ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಕೈ ಜೋಡಿಸಬೇಕು, ಕೇಂದ್ರ ಸರ್ಕಾರದ ಜೊತೆಗೆ ಈಗ ರೈಲ್ವೆ ಸಂಪೂರ್ಣ ಕೇಂದ್ರದ್ದೇ ಅಂತ ನಾವು ತಿಳ್ಕೊಳ್ಳೋ ಹಾಗಿಲ್ಲ, ಹೆದ್ದಾರಿಗಳು ಕೂಡ ಇಲ್ಲ. ಇವತ್ತು 50:50 ಮಾಡಿದ್ದಾರೆ ರೈಲ್ವೆ ಕೂಡ. ಸಿದ್ದರಾಮಯ್ಯನವರು ಅವತ್ತು ಡೆಲ್ಲಿನಲ್ಲಿ ಇದ್ರ ಬಗ್ಗೆ ಭಾಷಣ ಮಾಡಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ರು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾಲು ಎಷ್ಟಿರುತ್ತೆ ಅಂತ. ಬಟ್ ಇದೊಂದು ಕಾರಣ ಆಗಬಾರ್ದಲ್ಲ, ಸಾಲ ಜಾಸ್ತಿ ಆಯ್ತು ಅಂದ ಕೂಡಲೇ ವಿರೋಧ ಪಕ್ಷದವರು ಇದೇ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಬಟ್ ಇದು ಕಾರಣ ಆಗಬಾರ್ದು.